ಏನು ಹೇಳಿದ್ರು ನಿಮ್ಮ ಮಾವನವರು? ಈ ಮಳೆಯಿಂದ ನಾಮಪತ್ರ ವಾಪಸ್ ತಗೊಳ್ಳೋದು ಹೇಳಿ ಅಂತ ಹೇಳ್ತೀರಾ? ಭಾರತವ ಈಗ ನಾನು ನಾಮಪತ್ರ ವಾಪಸ್ ತಗೋಬೇಕು ಅನ್ನೋ ವಿಷಯ ಹೇಳ್ಬಿಟ್ರೆ ಬೆಂಕಿ ಆಗ್ಬಿಡ್ತಾರೆ. ಏನು ಮಾವ ಏನೋ ಮಾತಾಡ್ತಾನೆ ಇಲ್ಲ? ಹೇಳು, ಏನಂದ್ರು? ಏನಿಲ್ಲ ಪರೋ, ಎಲ್ಲ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆರಿಸ್ಬಿಟ್ಟು ಹೋದ್ರು. ಓಹೋ, ನೋಡಿದ್ರ ಅಂಕಲ್ ನಮ್ಮ ಅಪ್ಪಗೆ ಎಷ್ಟು ಒಳ್ಳೆ ವ್ಯಕ್ತಿ ಅಂತ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರಂತೆ. ನಮ್ಮ ಅಪ್ಪ ಏನಾದ್ರು ಮುಂದಿನ ಜನ್ಮದಲ್ಲಿ ಹುಲಿಯಾಗಿ ಹುಟ್ಟಿದ್ರೆ ಹಸ್ವಾದಾಗ ಜಿಂಕೆ ಮುಂದೆ ಬಂದಿದ್ರು, ಅಯ್ಯೋ ಪಾಪ ತಿನ್ಬಿಟ್ರೆ ನನ್ನ ಹಸ್ವೇನೋ ನಿಗ್ಬಿಡುತ್ತೆ, ಆದ್ರೆ ಒಂದು ಜೀವ ಅನ್ಯಾಯವಾಗಿ ವೇಸ್ಟ್ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಹೋಗಿ ಒಂದು ಪ್ಲೇಟ್ ಮೊಸರನ್ನ ತಗೊಂಡ್ಬಾ, ಅದನ್ನೇ ತಿಂತೀನಿ ಅಂತ. ಅಷ್ಟು ಮುಗ್ಧ ನಮ್ಮಪ್ಪ ಅಲ್ವಾ ಅಂಕಲ್? ನನಗೂ ಇವಾಗಲೇ ಕಣವ ಗೊತ್ತಾಗಿತ್ತು. ಯಾಕೆ ಬರೋ ಹಂಗಂತೀಯ? ನಿಜನೇ ಹೇಳ್ತಿರೋದು, ಸುಮ್ಮನಿರ್ ಮಾವ ನೀನು. ನೋಡ್ ಮಾವ, ನಾನು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಅರ್ಚಕರು ಹೇಳಿದ್ದಾರೆ ಇವತ್ತು ಒಳ್ಳೆ ಮುಹೂರ್ತ ಅಂತ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ನೀನೇ ಈ ಸಲ ಅಧ್ಯಕ್ಷ, ಮಾರಿಗುಡಿಗೆ ಇನ್ಮೇಲೆ ನೀನೇ ರಾಜ. ಇದಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕೆ ಬರೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ಮತ್ತೆ ಹೆಂಗಪ್ಪ ಅಂತಾರೆ? ಎಲೆಕ್ಷನ್ಗೆ ನಿಂತ ಮೇಲೆ ಮಾರಿಗುಡಿ ಜನ ನಿನಗೆ ಓಟ್ ಹಾಕದೆ ಇನ್ಯಾರಿಗಪ್ಪ ಹಾಕ್ತಾರೆ? ಜಗ ಮೆಚ್ಚಿದ ಮಗನೂ ನೀನೆ, ನಮ್ಮ ಪಾರು ಮನೆ ಮೆಚ್ಚಿದ ಹುಡುಗನೂ ನೀನೆ. ಏನಂತೀಯವ ಪಾರು? ಅಲ್ವಾ ಮತ್ತೆ? ಎಷ್ಟು ಧೈರ್ಯ ನಿಂಗೆ? ಅಲ್ಲ ನಿನ್ನಂತವ್ರಿಗೆ ತಪ್ಕೊಂಡು ಮುತ್ಕೊಳ್ಬೇಕು. ಹೆಂಗವಾಯ್ತೀಯಾ? ನಂಗೇನಾಗಿದೆ? ನಾನ್ ಸೂಪರ್ ಬ್ಯೂಟಿಫುಲ್ ಮಾರ್ವೆಲಸ್ ವಂಡರ್ಫುಲ್ ಆಗಿದ್ದೀನಿ. ನನ್ನಷ್ಟು ಖುಷಿಯಾಗಿರೋ ಹುಡುಗಿನ ನೀನ್ ಗೂಗಲ್ ಅಲ್ಲಿ ಹುಡ್ಕೋದ್ರು ಇಡೀ ಮಾರಿಗುಡಿ ಎಲ್ಲೂ ಸಿಗಲ್ಲ, ಸಿಗಕ್ ಸಾಧ್ಯನೂ ಇಲ್ಲ. ಏನ್ ಮಾತಾಡ್ತಿದ್ಯವ ನೀನು? ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಾನು ಗೊತ್ತಿಲ್ಲದೆ ಒಂದ್ ಪ್ರಶ್ನೆ ಕೇಳ್ತೀನಿ. ತಾವು ಮಾತ್ರ ಹಿಂಗ, ಇಲ್ಲ ಎಲ್ಲ ಮದರ್ಸು ಹಿಂಗೇನಾ? ಯಾಕವ? ಅಲ್ಲ ಕಣಮ್ಮ, ಇನ್ನೇನ್ ಮತ್ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂದ್ರೂ ಇಷ್ಟು ಸಪ್ಪಗ್ ಮಾತಾಡ್ತಿದ್ಯಲ್ಲ, ಒಳ್ಳೆ ತಲೆ ಮೇಲೆ ನಾವು ಬಿದ್ದೋರ್ತಾರ. ಯಾಕೆ? ಆ ಸೀನನ್ನು ಪಿಂಕಿನೂ ಮದ್ವೆ ಆಯ್ತಾರೆ ಅಂತ ಮನೆಗೆ ಬಂದು ಕಾರ್ಡ್ ಕೊಟ್ಟೋಗವನೆ. ನಿನ್ ಭಯ ಆಗ್ತಿಲ್ಲ? ಭಯನಾ? ನನ್ಗೇನಿಗ್ ಭಯ ಆಗ್ಬೇಕು ಅಂತ? ಅಲ್ಲ, ದೇವ್ರಂತ ನೀವಿದ್ದೀರಾ, ನನ್ ಕಾಪಾಡಕ್ಕೆ ಅಣ್ಣ ಅತ್ಕೆ ಇದ್ದಾರೆ, ಇನ್ ನನ್ ಮಾವನ್ ಬಗ್ಗೆ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ನೀವೆಲ್ಲ ನನ್ ಜೊತೆ ಇರ್ಬೇಕಾದ್ರೆ ನನ್ಗೇನಿಗ್ ಭಯ? ಏನ್ ಭಯನೂ ಇಲ್ಲ. ರಶ್ಮಿ, ನೀನ್ ನಿಜ ಹೇಳ್ತಿದ್ಯಾ? ಅಯ್ಯೋ, ನಾನ್ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ನಾನ್ ಚಿಲ್ಲಾಗೆ ಇದ್ದೀನಿ, ಹಿಂಗೆ ಇರ್ತೀನಿ. ಯಾಕಂದ್ರೆ ಆ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ತುಂಬಾ ನೋವಾಗತ್ತಮ್ಮ. ಎಂತ ಗತಿ ಬಂತಕ್ಕ ನಿಂಗೆ? ಕೆಟ್ಟ ದೃಷ್ಟಿ ಹಾಕಿರೋರ್ ಕೈನಾಗೆ ದೃಷ್ಟಿ ತೆಗೆಸ್ಕೋಬೇಕು ಅಂದ್ರೆ ಎಷ್ಟೊಂದು ಅದೃಷ್ಟ ಮಾಡಿರ್ಬೇಕಲ್ವಾ? ರಾಣಿ, ನೀನ್ ತುಂಬಾ ಮೆರಿತಾ ಇದೀಯ ಕಡೆ. ರಾಣಿ ಅಲ್ವಾಕ್ಕ, ಮೆರಿಲೇಬೇಕು ತಾನೆ. ಬರ್ತಿರೋ ಕೋಪಕ್ಕೆ ರಾಣಿನೋ ಆಯಾನೋ ಒಂದು ನೋಡಲ್ಲ. ಸ್ವಲ್ಪ ಭಯ ಭಕ್ತಿ ಇರ್ಬೇಕು. ಅದಿರ್ಬೇಕಿರೋದು ನಿಮ್ಗಕ್ಕ. ನನ್ನ ಗಂಡನ್ ತವ ಭಯದಿಂದ ನಡ್ಕೋಬೇಕು, ಅವ್ರು ಎದುರು ಬಂದಾಗ ಭಕ್ತಿಯಿಂದ ಇರಬೇಕು. ಇದೆಲ್ಲ ಇಲ್ಲ ಅಂದ್ರೆ ತೊಂದರೆ ಆಗೋದು ನಿಮ್ಗೆಯ. ತೋರ್ಸೋ ಪಾಪ ಏನೇ ಇದ್ರೂ ಬೇರೆ ಥರ ತೋರಿಸ್ಕೊಳ್ಳಿ, ಅದಕ್ಕೆ ಅಂತ ಟೈಮ್ ಕೊಡ್ತೀನಿ. ಏನು ನನಗೆ ಟೈಮ್ ಕೊಡ್ತೀಯಾ? ಯಾಕೆ ಹೇಳಿ, ಇವಾಗ ನಮ್ಮ ಟೈಮ್ ಚೆಂದಾಗೈತೆ, ಹಾಗಂತ ನಾನೇ ನಿಮಗೆ ಹಂಗಿಸ್ತಿಲ್ಲ, ಇರೋ ಸತ್ಯನೇ ಹೇಳ್ತೀನಿ. ಅಂದ್ರೆ ನಮ್ಮ ಟೈಮ್ ಹಾಳಾಗಿ ಗುಡ್ಸಿ ಗುಂಡ ಅಂತ ಆಗಿದ್ಯಾ? ಆಗಿಲ್ಲ, ಇವಾಗ ಆಗುತ್ತೆ. ಹೆಂಗೆ ಅಂತ ಯೋಚನೆ ಮಾಡಬೇಡಿ, ಅದನ್ನೂ ನಾನೇ ಹೇಳ್ತೀನಿ. ನನ್ನ ಗಂಡ ಲೆಕ್ಕಪತ್ರ ಅಂತ ಹೇಳ್ತಿದ್ರಲ್ಲ, ಅದು ಇವತ್ತೇ ನೋಡೋದು. ಅವರು ಮಲ್ಕೊಂಡು ಬೇಗ ಎದ್ದು ಬರ್ತಾರೆ, ಅಷ್ಟರಲ್ಲಿ ನೀವು ಪುಸ್ತಕ ರೆಡಿ ಮಾಡ್ಕೊಳ್ಳಿ, ಅವ್ರ ಮುಂದೆ ಲೆಕ್ಕ ನಾನೇ ನೋಡೋದು. ಏನು ನೀನ್ ಲೆಕ್ಕ ನೋಡ್ತೀಯಾ? ನನ್ನ ಅಣ್ಣನ ಅಂಗಡಿನಾಗೆ ನಾನೇ ಲೆಕ್ಕ ನೋಡ್ತಿದ್ದಿದ್ದು. ಪೈಸನೂ ಆಚೆ ಈಚೆ ಹೋಗಕ್ ಬಿಡ್ತಿರ್ಲಿಲ್ಲ. ಗಟ್ಟಿ ಅಂತ ಏಮಾರಿಸಿ ಈಗ 1 ಪೈಸನೂ ಬಿಡಲ್ಲ ಅಂತ ಇದ್ಯಾ? ನಾನೇ ಏಮಾರಿರೋದು.
ನಿನ್ನ ಜಾಗದಲ್ಲಿ ಬೇರೆ ಯಾರನ್ನಾರು ಕರ್ಕೊಂಡು ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೊಳ್ಬೇಕು. ಪುಣ್ಯ ನನ್ನ ಗಂಡ ಇದನ್ನೆಲ್ಲ ಕೇಳಿಲ್ಲ, ಇಲ್ಲ ಅಂದಿದ್ರೆ ನನ್ನ ಕುತ್ತಿಗೆ ಮೇಲೇನೆ ಕಾಲಿಟ್ಟಿರೋರು. ಅಕ್ಕ ಅಕ್ಕ ಎಲ್ಲೋಗ್ಬಿಟ್ರಿ? ಅಲ್ಲ, ಲೆಕ್ಕ ಅಂದ ತಕ್ಷಣನೇ ಈ ಪುಕ್ಕ ಕಿತ್ತಿರೋ ಕೋಳಿ ತರ ಆಗ್ಬಿಟ್ರಲ್ಲ. ಯಾಕೆ ಭಯ ಐತೈತಾ? ನೋಡುಮ್ಮ, ಇನ್ನೂ ಅದು ಏಟ್ ಭಯ ಐತದೆ ಅಂತ ನಾನು ನೋಡ್ತೀನಿ. ಈಗ ಪುಸ್ತಕ ತಗೊಬನ್ನಿ. ಏನ್ ಮಕ್ಕ ನೋಡ್ತಿದ್ದೀರಾ? ಹೋಗಿ ಪುಸ್ತಕ ತಗೊಬನ್ನಿ. ಹೋಗಿ ಅಕ್ಕ ನೀವು. ನಂಗೇನು ಮಲ್ಕೋಬೇಕು ಅಂತಿರ್ಲಿಲ್ಲಪ್ಪ, ಆದ್ರೆ ನಮ್ಮಣ್ಣ ಹೇಳ್ತಾ ಇದ್ದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಮಲ್ಕೊಳಕ್ ರೆಡಿ ಆಗಿದ್ದೀನಿ. ರೀ, ನೀವೇನ್ರಿ ಎಲ್ಲೋ ಹೋಗಕ್ಕೆ ರೆಡಿ ಆಗ್ಬಿಟ್ರಿ? ಬಂದ್ ಕೂತ್ಕೊಳ್ರಿ ಇಲ್ಲಿ. ನಮ್ಮಣ್ಣ ಹೇಳಿದ ಮಾತು ಕೇಳಿಸ್ಲಿಲ್ವಾ? ನಮ್ಮಣ್ಣ ಹೇಳ್ದ ಅಂದ್ಮೇಲೆ ಆ ಮಾತನ್ನ ತೆಗ್ದಾಕದೇ ಇಲ್ಲ ನಾನು. ನಾನಿವಾಗ ನಿಮ್ಮೇಲೆ ಮಲ್ಕೊಂಡೆ ಅನ್ ಮಾತ್ರಕ್ಕೆ ನಮ್ಮ ಅಣ್ಣನ್ ಬಿಟ್ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಏನಕ್ಕೆ? ನೀನೇನ್ ಹೇಳ್ತೀಯೋ ಅದೇ ನಿಜಕೊಂಡು. ಮಾವ, ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಅಯ್ಯೋ, ಎಲ್ಲಾದ್ರೂ ಉಂಟೆ. ಮಲ್ಕೊಳವ, ಮಲ್ಕೊ. ಓಕೆ. ನೋಡಿದೆ ಮಾದಪ್ಪಣ, ನಮ್ಮ ತಂಗಿ ಯಾವತ್ತೂ ನಾನು ಬಿಟ್ಕೊಡಕ್ಕಿಲ್ಲ.